ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಲೀಡ್ ಜಿಲ್ಲಾ ವ್ಯವಸ್ಥಾಪಕರು, ಕೆನರಾ ಬ್ಯಾಂಕ್ ಬೆಳಗಾವಿಯ ಪ್ರಶಾಂತ್ ಕೋಟ್ಕೆ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತಿನ ಈ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಈ ಅಭಿಯಾನದ ಬಗ್ಗೆ ಸ್ವಲ್ಪ ತಿಳಿಸಿ. ಸರ್, ಇವತ್ತು ಭಾರತದ ದೇಶದಲ್ಲಿ ಏನಾಗಿದೆ ಅಂದ್ರೆ, ಭಾರತ ಸರ್ಕಾರದಿಂದ 2014ದಲ್ಲಿ ಭಾರತೀಯ ಎಲ್ಲ ಜನರಿಗೆ ಒಂದು ನಾವು ಬ್ಯಾಂಕಿಂಗ್ದು ಏನು ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ಇರ್ತಾವೆ, ಅದಕ್ಕೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ತೀವಿ. ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಜನರಿಗೆ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಮತ್ತು ಪ್ರಾಡಕ್ಟನ್ನು ಎಲ್ಲ ಇದು ಸೇರಿಸಲಿಕ್ಕೆ ನಾವು ಇವತ್ತು ಲೀಡ್ ಡಿಸ್ಟ್ರಿಕ್ಟ್ ಆಫೀಸಿಂದ ಇದ್ದಾರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆರ್ಥಿಕ ಪರಿಪೂರ್ಣತೆ ಕ್ಯಾಂಪೇನನ್ನು ನಾವು ನಡೆಸ್ತಾ ಇರ್ತೇವೆ. ಮತ್ತು ಅದೇ ಥರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಅಂದ್ರೆ ನಮ್ಮಲ್ಲಿ ಫೈನಾನ್ಸ್ ಲಿಟ್ರಸಿ ಸೆಂಟರ್ ಅಂತ ಇರ್ತಾವೆ, CFL ಸೆಂಟರ್ ಫಾರ್ ಫೈನಾನ್ಸ್ ಲಿಟರ್ ಇರ್ತಾವೆ. ಈ ಮುಖಾಂತರ ಜಿಲ್ಲಾಧಿಕಾರಿ, ಅದೇ ಥರ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಇವತ್ತು ಸಂಯುಕ್ತ ಅಕ್ಷರದಲ್ಲಿ ನಾವು ಈ ಅಭಿಯಾನವನ್ನು ನಡೆಸಿ ಬೆಳಗಾವಿ ಜಿಲ್ಲೆದಂತ ಎಲ್ಲ ಜನರಿಗೆ ನಮ್ಮ ಏನು ಫೈನಾನ್ಷಿಯಲ್ ಸಾಕ್ಷರತೆ, ಆರ್ಥಿಕ ಸಾಕ್ಷರತೆ ಇದರ ಬಗ್ಗೆ ನಾವು ಮಾಹಿತಿಯನ್ನು ಹೇಳು ಬಯಸುತ್ತೀವಿ. ಸರ್, ಬಹಳಷ್ಟು ಯೋಜನೆಗಳಿದ್ದಾವೆ ಇದರಲ್ಲಿ. ಅದರ ಬಗ್ಗೆ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಂದ್ರೇನು? ಅಲ್ಲಿಂದ ಸರ್, ಇದು ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ 2014ದಲ್ಲಿ ಏನಾಗಿದೆ, ಇದಕ್ಕಿಂತ ಮುಂಚೆ ಭಾರತೀಯ ಬಹಳಷ್ಟು ಜನರಿಗೆ ಬ್ಯಾಂಕ್ದಲ್ಲಿ ಅಕೌಂಟ್ ಇರಲಿಲ್ಲ. ಸೊ ಹಾಗಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನು ಮಾಡ್ಯಾರು, ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್, ಪ್ರಧಾನಮಂತ್ರಿ PMJDY ಅಂದ್ರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಂತರ್ಗತ ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ತೆಗೆಸಿ ಭಾರತೀಯ ಎಲ್ಲಾ ಜನರಿಗೆ ಈ ಅಕೌಂಟ್ ಅನ್ನು ಫೆಸಿಲಿಟಿ ಕೊಡಬೇಕು. ಮತ್ತು ಇತರ ಜೊತೆನ ಪ್ರಧಾನಮಂತ್ರಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ತೆಗೆಸಿ ಅದರ ಜೊತೆ ಗೌರ್ಮೆಂಟ್ ಆಫ್ ಇಂಡಿಯಾದ ಬಹಳಷ್ಟು ಸ್ಕೀಮ್ ನಾವು ಅದು ಪೂರೈಸಲುವಾಗಿ PMJDY ಅಕೌಂಟ್ ಅನ್ನು ಲಾಂಚ್ ಮಾಡಿದ್ದಾರೆ ಸರ್. ಸೊ ಇದರಿಂದ ಏನಾದರೂ ಲಾಭ ಅಂದ್ರೆ ಈಗ ಜೀರೋ ಬ್ಯಾಲೆನ್ಸ್ ಇದೆ. ಮೊದಲೇನಿತ್ತು, ಯಾವುದು ಬ್ಯಾಂಕದಲ್ಲಿ ಖಾತೆ ತೆಗಿಬೇಕಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಅಂತೂ ಮೇಂಟೈನ್ ಮಾಡ್ಬೇಕಂತ ಇತ್ತು. ಮಿನಿಮಮ್ ಸ್ಟಾರ್ಟಿಂಗ್ 2014ದಲ್ಲಿ ಮಿನಿಮಮ್ 100 ರೂಪಾಯಿ ಆಗಲಿ, 500 ರೂಪಾಯಿ, 1000, 10,000 ಬೇರೆ ಬೇರೆ ಬ್ಯಾಂಕ್ ಬೇರೆ ಬೇರೆ ರೂಲ್ಸ್ ಇತ್ತು. ಬಟ್ ಈಗ PMJDY ಅಕೌಂಟ್ ಬಂದಿರೋದ್ರಿಂದ ಭಾರತ ದೇಶದಲ್ಲಿ ಜೀರೋ ಬ್ಯಾಲೆನ್ಸ್ದಲ್ಲಿ ಮತ್ತು ಇವತ್ತು ಸುಮಾರು 55 ಕೋಟಿ ಏನು ಟೋಟಲ್ ನಮಗೇನು 147 ಕೋಟಿ ಜನರ ಸಂಖ್ಯೆಯಲ್ಲಿ ಈಗಾಗಲೇ 55 ಕೋಟಿ ಜನರನ್ನು ಈ ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಕೌಂಟನ್ನು ತೆರೆದಿದ್ದಾರೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಈ ಯೋಜನೆ ಬಗ್ಗೆ ತಿಳಿಸಿ. ಈಗ ಪ್ರಧಾನಮಂತ್ರಿ ಈಗ ನಾವೇನು ಆರ್ಥಿಕ ಸೇರ್ಪಡೆ ಅಂತ ಹೇಳ್ತೀವಿ ಸರ್, ಈ ಆರ್ಥಿಕ ಸೇರ್ಪಡೆ ಮುಖಾಂತರ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾದವರ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಒಂದು ಲಾಂಚ್ ಮಾಡಿ ಸರ್. ಸೊ ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ದಲ್ಲಿ ಮೊಟ್ಟ ಮೊದಲೇ ಹೇಳಬೇಕಂದ್ರೆ ಪ್ರಧಾನಮಂತ್ರಿ ಜೀವನ್ PMJJY ಅಂತ ಹೇಳ್ತಾರೆ ಸರ್, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ. ಸೊ ಇದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂದ್ರೆ ಇದು ಒಂದು ಇನ್ಶೂರೆನ್ಸ್ ಸ್ಕೀಮ್ ಸರ್. ಇದು ನಮ್ಮ ಭಾರತ ದೇಶದಲ್ಲಿ 18 ವರ್ಷ ಮೇಲ ಜನರಿಗೆ, 50 ವರ್ಷ ಒಳಗಿಂದ ಎಲ್ಲ ಜನರಿಗೆ 436 ರೂಪಾಯಿ ಸ್ಕೀಮ್ದಲ್ಲಿ 436 ವಾರ್ಷಿಕ ಪ್ರೀಮಿಯಂದಲ್ಲಿ ಒಂದು ಜೀವನ ವಿಮೆಯನ್ನು ಒದಗಿಸಲಾಗುತ್ತದೆ. ಸೊ ಈ ಸ್ಕೀಮ್ದಲ್ಲಿ ಯಾರು ಎನ್ರೋಲ್ಮೆಂಟ್ ಇರ್ತಾರೆ ಅವ್ರಿಗೆ, ಸಪೋಸ್ ಅವ್ರಿಗೆ ಅಚಾನಕ್ ಡೆತ್ ಆಯ್ತು ಅಂದ್ರೆ ಅವ್ರ ನಾಮಿನಿಗಳಿಗೆ ಒಂದು 2 ಲಕ್ಷ ಒಂದು ಇನ್ಶೂರೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ತರಫೆ ಸಿಗುತ್ತೆ ಸರ್, PMJJY. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಲೀಡ್ ಜಿಲ್ಲಾ ವ್ಯವಸ್ಥಾಪಕರು, ಕೆನರಾ ಬ್ಯಾಂಕ್ ಬೆಳಗಾವಿಯ ಪ್ರಶಾಂತ್ ಕೋಟ್ಕೆ ಅವರು. ಸರ್, ಆರ್ಥಿಕ ಸೇರ್ಪಡೆ, ಫೈನಾನ್ಷಿಯಲ್ ಇನ್ಕ್ಲೂಷನ್, ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಬಹುದು. ಆರ್ಥಿಕ ಸೇರ್ಪಡೆ ಅಂದ್ರೆ ಏನು? ಈಗ ಆರ್ಥಿಕ ಸೇರ್ಪಡೆ ಅಂದ್ರೆ ಏನಾಗಿದೆ ಅಂದ್ರೆ, ನಮ್ಮ ಭಾರತ ದೇಶದಿಂದ ಈಗಾಗಲೇ ಬಹಳಷ್ಟು ಜನರಿಗೆ ನಾವು ನಮ್ದೇನು ಬ್ಯಾಂಕಿಂಗ್ದ ಬೇರೆ ಬೇರೆ ನಮಗೆ ಆ್ಯಕ್ಚುಲಿ ಪ್ರಾಡಕ್ಟ್ಗಳು ಇರ್ತಾವೆ. ಸೊ ನಮ್ಮ ಜನದ ನಮ್ಮ ಏನು ಗ್ರಾಮೀಣ ಜನತೆ ಏನಿರ್ತಾರಲ್ಲ ಅವ್ರಿಗೆ ಬ್ಯಾಂಕಿಂಗ್ ಬಗ್ಗೆ ಮಾಹಿತಿ ಇರಲ್ಲ ಮತ್ತು ವೇರಿಯಸ್ ಬ್ಯಾಂಕಿಂಗ್ದ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಇರಲ್ಲ. ಸೊ ನಾವು ಈಗೇನು ಆರ್ಥಿಕ ಸೇರ್ಪಡೆ ಮುಖಾಂತರ ನಾವು ಈ ಎಲ್ಲ ಕಾರ್ಯಕ್ರಮವನ್ನು ಜಾಗೃತಿ ಮಾಡಿಸಿ, ಬ್ಯಾಂಕಿಂಗ್ ಅಂದ್ರೆ ಏನು, ಸೇವಿಂಗ್ಸ್ ಅಂದ್ರೆ ಏನು, ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು, ಅದರ ಬಗ್ಗೆ ಈ ಕಾರ್ಯಕ್ರಮ ಮುಖಾಂತರ ಐತಲ್ರಿ ನಾವು ಮಾಹಿತಿ ಕೊಟ್ಟು, ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದು ಏನು ವೇರಿಯಸ್ ಸ್ಕೀಮ್ಸ್ಗಳು ಇರ್ತಾವೆ ಮತ್ತು ಆ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡುವ ಏನು ಈ ಕಾರ್ಯಕ್ರಮ ಅಂತೀವಿ, ಇದಕ್ಕೆ ನಾವೇನು ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮ ಅನ್ನೋದು ಹೇಳಬೇಕು. ಇದರಿಂದ ಯಾವೆಲ್ಲ ಲಾಭಗಳು? ಈಗ ಆರ್ಥಿಕ ಸೇರ್ಪಡೆ ಮಾಡಿದಿಂದ ಆಕ್ಚುಲಿ ಬಹಳಷ್ಟು ಜನರಿಗೆ ಏನಾಗಿದೆ ಅಂದ್ರೆ ನಾವು ಅವೇರ್ನೆಸ್ ಮಾಡಬೇಕಾಯ್ತು. ಫಾರ್ ಎಕ್ಸಾಂಪಲ್, ಈಗಾಗಲೇ ಏನಾಗಿದೆ ಅಂದ್ರೆ ಎಷ್ಟೋ ಜನರಿಗೆ ಈ ಗೌರ್ಮೆಂಟ್ ಆಫ್ ಇಂಡಿಯಾದ ಎಷ್ಟೋ ಸ್ಕೀಮ್ ಲಾಂಚ್ ಆಗಿರ್ತಾವೆ, ಬಟ್ ಅವ್ರಿಗೆ ಈ ಸ್ಕೀಮ್ ಬಗ್ಗೆ ಮಾಹಿತಿ ಇರಲ್ಲ. ಈಗಾಗಲೇ ನಾವು ಈಗಿನ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಹೇಳಿವೆ,
ಬಹಳಷ್ಟು ಕಡಿಮೆ, ಒಂದು ವಾರ್ಷಿಕ ಪ್ರೀಮಿಯಂ 456 ಅಂದ್ರೆ ಒಂದು ದಿವಸಕ್ಕೆ ₹1 ಪ್ರೀಮಿಯಂದಲ್ಲಿ ಅವರಿಗೆ 2 ಲಕ್ಷ ವಿಮಾವನ್ನು ಸಿಗುತ್ತೆ ಅಂತ ಬಹಳಷ್ಟು ಜನರಿಗೆ ಗುರ್ತಿರಲ್ಲ. ಸೊ ನಾವೇನು ಮಾಡ್ತೇವೆ ಈ ಅಭಿಯಾನ ಮುಖಾಂತರ, ಸೊ ಭಾರತದಿಂದ ಎಲ್ಲ ಜನರಿಗೆ ಒಂದು ಈ ಸ್ಕೀಮ್ ಬೆನಿಫಿಟ್ಸ್ ಆಗಲಿ ಅಂತ ಈ ಅಭಿಯಾನ ಮುಖಾಂತರ ನಾವು ಏನು ಮಾಡ್ತಾ ಇದ್ದೀವಿ, ಈ ಸ್ಕೀಮ್ ಮಾಹಿತಿಯನ್ನು ಹೇಳಲಾಗುತ್ತೆ ಸರ್. ಸರ್, ಅಂತ ಸಂದರ್ಭದಲ್ಲಿ ಇನ್ನೊಂದು ಯೋಜನೆ ಬಗ್ಗೆ ಮಾತನಾಡೋಣ. ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಬಗ್ಗೆ ತಿಳಿಸಿ. ಹಾಂ, ಈಗಾಗಲೇ ನಾವೇನು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಹೇಳಿವಿ ಸರ್. ಇದರಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂದ್ರೆ ಇದೊಂದು ಮತ್ತೊಂದು ಸ್ಕೀಮ್ ಹೆಂಗಿದೆ ಅಂದ್ರೆ, ಇದು ವಾರ್ಷಿಕ ಪ್ರೀಮಿಯವನ್ನು ₹20 18 ವರ್ಷ ಮೇಲೆ ಜನರಿಗೆ, 70 ವರ್ಷ ಒಳಗಿನ ಜನರಿಗೆ ಆಕ್ಸಿಡೆಂಟಲ್ ಭೀಮಾ ಅಂತ ಇದರಲ್ಲಿ ಹೇಳುವಾಗಿದೆ ಸರ್. ಅದು ಸೊ ಯಾರಿಗೇನು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತರ್ಗತ ಯಾರು ರಿಜಿಸ್ಟರ್ ಮಾಡ್ತಾರೆ ಅವ್ರಿಗೆ ಅಚಾನಕ್ ಆಕ್ಸಿಡೆಂಟಲ್ಲಿ ಅವ್ರಿಗೆ ಏನಾರ ಡೆತ್ ಆಯಿತು, ಸೊ ಅಂತ ಇದರಲ್ಲಿ ₹2 ಲಕ್ಷ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅವರಿಗೆ ಇನ್ಶೂರೆನ್ಸ್ ಸಿಗುತ್ತದೆ. ಅದೇ ತರ ಆಕ್ಸಿಡೆಂಟಲ್ಲಿ ಅವ್ರು ಏನಾರ ಪಾರ್ಷಿಯಲ್ ಡಿಸೇಬಲ್ ಆಯಿತು, ಕಣ್ಣು ಹೋಯ್ತು, ಕಾಲು ಹೋಯ್ತು, ಸಪೋಸ್ ಆಕ್ಸಿಡೆಂಟಲ್ಲಿ ಏನು ಪಾರ್ಷಿಯಲಿ ಆಯಿದ್ರು ಕೂಡ ಇದರಲ್ಲಿ 50% ಅಮೌಂಟ್ ಅಂದ್ರೆ 1 ಲಕ್ಷವರೆಗೆ ಕೂಡ ಅವರಿಗೆ ಈ ಸ್ಕೀಮ್ ಮುಖಾಂತರ ಅವರಿಗೆ ಪಡೆಯಲಿಕ್ಕೆ ಅವಕಾಶ ಇರುತ್ತದೆ. ಉತ್ತಮ ಸರ್. ಅಂತ ಸಂದರ್ಭದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ. ಈಗ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತಂದ್ರೆ ಏನು ಮತ್ತು ಸಾಮಾಜಿಕ ಭದ್ರತೆ. ಸಾಮಾಜಿಕ ಭದ್ರತೆ ಅಂದ್ರೆ ಏನಾಗಿರ್ತೈತೆ, ನಮ್ಮ ಭಾರತ ದೇಶದಲ್ಲಿ ನಮ್ಗೇನು ಹಳ್ಳಿಯಲ್ಲಿ ಬಹಳಷ್ಟು ಜನರಿಗೆ ಐತಲ್ರಿ, ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಈಗ ಸಿಟಿಯಲ್ಲಿ ಜನ ಇನ್ಶೂರೆನ್ಸ್ ಎಲ್ಲ ಮಾಹಿತಿ ಇರ್ತವೆ. ಬಟ್ ನಮ್ಮ ಭಾರತ ದೇಶದ ಏನು ಹಳ್ಳಿಯಲ್ಲಿ ಜನ ಇರ್ತಾರಲ್ಲ ಅವ್ರಿಗೆ ಈ ಸ್ಕೀಮ್ ಮಾಹಿತಿ ಇರಂಗಿಲ್ಲ. ಸೊ ಹಾಗಾಗಿ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಏನಾಗಿರ್ತದೆ ಅಂದ್ರೆ, ಸೊ ಅವರು ಅಮೌಂಟ್ ಇಂಥ ಸ್ಕೀಮ್ದಲ್ಲಿ ಜಾಯಿನ್ ಮಾಡಿಸಿ ಆ ಥರದ ಸಪೋಸ್ ಅಚಾನಕವಾಗಿ ಅವ್ರಿಗೆ ಆ ಮೆಂಬರ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಆಯ್ತಪ್ಪ ಅಂದ್ರೆ ಅವ್ರಿಗೆ ನಾಮಿನಿ ಏನು ಇರ್ತಾರಲ್ಲ, ಸೊ ಅವ್ರಿಗೆ ಏನು ಮಾಡ್ತಾವ ಈ ಸ್ಕೀಮ್ ಮುಖಾಂತರ ಭದ್ರತೆ ಸಿಗುತ್ತದೆ. ಸೊ ಹಾಗಾಗಿ ಈ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಈಗ ಇನ್ಶೂರೆನ್ಸ್ ಕಡಿಮೆ ಇನ್ಶೂರೆನ್ಸ್ ಅಲ್ಲಿ ಅವರು ಈ ಸ್ಕೀಮ್ ಜಾಯಿನ್ ಮಾಡಿದ ಕೂಡಲೇ ಅವ್ರು ಸಪೋಸ್ ಅಚಾನಕ್ ಅವ್ರಿಗೆ ಮೆಂಬರ್ಸ್ ಡೆತ್ ಆಯ್ತಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾಗ್ತೈತೆ ಆರ್ಥಿಕ ಸಹಾಯ ಆಗುತ್ತದೆ. ಸೊ ಹಾಗಾಗಿ ಇದಕ್ಕೆ ಏನು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಹೇಳ್ತಾರೆ ಸರ್. ಸೆಕ್ಯೂರಿಟಿ ಅಂತ ಹೇಳಿದ ತಕ್ಷಣ ಒಂದು ಬಹಳ ಮುಖ್ಯವಾದ ಪದ ಬರುತ್ತೆ, ಡಿಜಿಟಲ್ ಸೆಕ್ಯೂರಿಟಿ. ಡಿಜಿಟಲ್ ಸ್ಕ್ಯಾಮ್ಸ್, ಡಿಜಿಟಲ್ ವಂಚನೆಗಳು ಬಹಳ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಯಾವೆಲ್ಲ ಸೌಲಭ್ಯಗಳಿದಾವೆ ಡಿಜಿಟಲ್ ವಂಚನೆ? ಹೌದು ಸರ್, ಇವತ್ತು ನೀವು ಏನು ಡಿಜಿಟಲ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ, ಇವತ್ತು ಏನಾಗಿದೆ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಬಹಳಷ್ಟು ತಂತ್ರಜ್ಞಾನ ಇವತ್ತು ಬಂದಿದೆ. ಅದರಲ್ಲಿ ಏನಾಗಿದೆ ಅಂದ್ರೆ ಮೊದಲೇ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆ ಆಫ್ಲೈನ್ ಇರುತ್ತದೆ. ಸೊ ಬಟ್ ಇವತ್ತು ಎಲ್ಲ ಡಿಜಿಟಲ್ ಯುಗದಲ್ಲಿ ನೀವು ಯಾವುದೋ ವ್ಯವಸ್ಥೆ ಬ್ಯಾಂಕಿಂಗ್ದಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಲಿ, ಮೊಬೈಲ್ ಬ್ಯಾಂಕಿಂಗ್ ಮತ್ತು ಈಗ ಹೊಸದಾಗಿ ತಂತ್ರಜ್ಞಾನ ಇರುವಾಗ ಅದರ ಜೊತೆ ಬಹಳಷ್ಟು ಜನದ ವಂಚನೆಗಳ ಇದರಲ್ಲಿ ಬಹಳಷ್ಟು ಜನರಿಗೆ ವಂಚನೆ ಆಗುತ್ತಾ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕಾಗಿರ್ತದೆ, ಈಗೇನೇನು ಆರ್ಥಿಕ ಸಾಕ್ಷರತೆ ಹೇಳ್ತೇವೆ ಮತ್ತು ಫೈನಾನ್ಷಿಯಲಿ ಆರ್ಥಿಕ ಸಾಕ್ಷರತೆ ಮುಖಾಂತರ ಭಾರತ ದೇಶದ ಎಲ್ಲ ಜನರು ಇದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಂತಿರ್ತೀವಿ. ಎಸ್ಪೆಷಲಿ ಸೈಬರ್ ಫ್ರಾಡ್ಸ್. ಇವತ್ತು ಬಹಳಷ್ಟು ಸೈಬರ್ ಫ್ರಾಡ್ಸ್ ಈಗೇನು ಮೊಬೈಲ್ ಬ್ಯಾಂಕಿಂಗ್ ಥ್ರೂ ಮುಖಾಂತರ ಏನು ಮಾಡ್ತಾರೋ ಅವ್ರಿಗೆ ಕೆಲವೇ ಬಹಳಷ್ಟು ಗುರ್ತಿಲ್ಲಾರ್ದೈತಲ್ರಿ ಡಾಟಾ ಕದ್ಕೊಂಡು ಅವ್ರ ಅಕೌಂಟ್ದಿಂದ ಐತ್ರಿ ಬಹಳಷ್ಟು ಜನರಿಗೆ ಇವತ್ತು ದುಡ್ಡು ಕಳ್ಕೊತಾ ಇದ್ದಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕೈತಿ, ಸೈಬರ್ ಸೇಫ್ ಇರಬೇಕಂತ ಇರ್ತಿದೆ. ಸೊ ಹಾಗಾಗಿ ಕೆಲವೇ ಸೈಬರ್ ಸೆಕ್ಯೂರಿಟಿಯಲ್ಲಿ ಕೆಲವೇ ನಾವು ಗಮನಕ್ಕೆ ಕೊಡಬೇಕಂತ ಇರ್ತೀವಿ. ಸೊ ಇದರಲ್ಲಿ ಹೆಚ್ಚಿಗೆ ಅಂದ್ರೆ ನಾವು ಮೊಬೈಲ್ ಬ್ಯಾಂಕಿಂಗ್ ನಾವು ಎಚ್ಚರಿಕೆ ವಹಿಸಬೇಕಾಗಿರ್ತೈತಿ. ಸೊ ಯಾರಾದರೂ ಕೂಡ ಅಪರಿಚಿತ ಜನ ಕಾಲ್ ಬಂದಂದ್ರೆ ಅವರಿಗೆ ನಾವು ಯಾವುದೂ ನಾವು ಮಾಹಿತಿ ಕೊಡಬಾರದು ಅಂತ ಇರ್ತೈತಿ. ಸೊ ಅದೇ ಥರ ಇವತ್ತು ಸ್ಮಾರ್ಟ್ ಫೋನ್ದಲ್ಲಿ ಬಹಳಷ್ಟು ಜನರಿಗೆ APK ಫೈಲ್ ಮುಖಾಂತರ ಸೈಬರ್ ಫ್ರಾಡ್ಸ್ ಏನು ಮಾಡ್ತಾರೆ, ಅವರು APK ಫೈಲ್ದಿಂದ ಜನರಿಗೆ ಏನು ಮಾಡ್ತಾರೆ, ವಂಚನೆ ಮಾಡ್ತಾ ಇರ್ತಾರೆ. ಸೊ ಆ APK ಫೈಲ್ದಲ್ಲಿ ಈಗ ನೀವು ಲೇಟೆಸ್ಟ್ ಹೇಳಬೇಕಂದ್ರೆ ಒಬ್ಬರು ವೆಡ್ಡಿಂಗ್ ಇನ್ವಿಟೇಷನ್.apk, ಆಮೇಲೆ ಗೃಹಲಕ್ಷ್ಮಿ ಬೆನಿಫಿಷರಿ .apk, PM ಕಿಸಾನ್ .apk, ಇಂಥ ಸೈಬರ್ ಫ್ರಾಡ್ಸ್ ಏನು ಮಾಡ್ತಾರೋ ಒಂದು ಮಾಲ್ವೇರ್ ಅಂತ ಆ್ಯಕ್ಚುಲಿ ಅದು ವೈರಸ್ ಇರ್ತೈತೆ ಅದು. ಸೊ ಅವ್ರು ಏನು ಮಾಡ್ತಾರೆ, ಈ ಸಾಮಾಜಿಕ ಮೊಬೈಲ್ ಜಾಲತಾಣದಲ್ಲಿ ಬಿಟ್ಟು ಬಹಳಷ್ಟು ಜನ ಏನು ಮಾಡ್ತಾರೋ, ಸೊ ಇದರಲ್ಲಿ ನಮ್ದು ಏನಾರ ಬೆನಿಫಿಟ್ಸ್ ಇರ್ಬೋದು, ನಮ್ದು ಏನಾರ ಹೆಸರು ಇರ್ಬೋದು ಅಂತ ಆ APK ಫೈಲ್ಸ್ ಕ್ಲಿಕ್ ಮಾಡಿದ ಕೂಡಲೇ, ಸೊ ಯಾರು ಆ APK ಫೈಲ್ಸ್ ಕ್ಲಿಕ್ ಮಾಡಿದ ಕೂಡಲೇ ಅವ್ರ ಮೊಬೈಲ್ ಹ್ಯಾಕ್ ಆಗಿ, ಸೊ ಅವಾಗ ಏನಾಗ್ತೈತೆ ಅಂದ್ರೆ ಅವ್ರ ಮೊಬೈಲ್ ಬ್ಯಾಂಕ್ ಲಿಂಕೇಜ್ ಏನಿರುವಾಗ ಅದರಾಗಿಂದ ಇವ್ರು ಏನು ಮಾಡ್ತಾರೆ, ಸೈಬರ್ ಫ್ರಾಡ್ಸು ದುಡ್ಡನ್ನು ಕಳ್ಕೊಂಡು ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಬಹಳಷ್ಟು ಸೈಬರ್ ಫ್ರಾಡ್ಸನ್ನು ಇತರ ಸಲುವಾಗಿ ಆಗ್ತಾ ಇರುವಾಗ, ಸೊ ನಾವು ಇದರ ಬಗ್ಗೆ ನಾವು ಬಹಳಷ್ಟು ಎಚ್ಚರಿಕೆಯಿಂದ ನಾವು ಇರಬೇಕಾಗಿರ್ತೈತೆ. ಪ್ರಾರಂಭದ ದಿನಗಳಲ್ಲಿ ಹ್ಯಾಕ್ ಬಹಳ ಆಗ್ತಾ ಇತ್ತು, ಅದು ಹೌದು. ಇತ್ತೀಚಿನ ದಿನಗಳಲ್ಲೂ ಆಗ್ತಾ ಇದೆ, ಆದರೆ ಕಮ್ಮಿ ಆಗಿದೆ. ಈಗ ಜನರು ಎಷ್ಟು ಜಾಗೃತರಾಗಿದ್ದಾರೆ, ಅವೇರ್ ಎಷ್ಟಾಗಿದ್ದಾರೆ ಅದ್ರ ಬಗ್ಗೆ ಇಲ್ಲ ಸರ್, ಇದು ಇವತ್ತು ಏನಾಗ್ತಾ ಇದೆ ಅಂದ್ರೆ, ಈಗ ಸೈಬರ್ ಫ್ರಾಡ್ ಏನು ಮಾಡ್ತಾ ಇರ್ತದ ಇವತ್ತು ಕೂಡ ಅವ್ರು ಏನು ಮಾಡ್ತಾರೋ ಬೇರೆ ಬೇರೆ ಟೆಕ್ನಿಕ್ಸ್ ಯುಟಿಲೈಸ್ ಮಾಡ್ತಾ ಇರ್ತಾರೆ.
ಈಗ ನಾವು ಬ್ಯಾಂಕಿಂಗ್ದಲ್ಲಿ ಈಗ ನಾವು ಯಾವುದೋ ಒಂದು ಜನರಿಗೆ ಅವೇರ್ನೆಸ್ ಮಾಡಿದ ಕೂಡಲೇ ಅವ್ರು ಬೇರೆ ಯಾವುದೋ ಒಂದು ಟೆಕ್ನಿಕ್ ಮಾಡಿಸಿ ಜನರಿಗೆ ಫ್ರಾಡ್ ಮಾಡ್ತಾ ಇರ್ತಾರೆ. ಸೊ ನಾವು ಏನು ಮಾಡಬೇಕಾಗೈತೆ, ಇತರ ಬಗ್ಗೆ ಯಾರು ಇತರ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ತಾ ಇರ್ತಾರೆ, ಸೇಫ್ಟಿ ಮೇಜರ್ ಫಾಲೋ ಮಾಡ್ತಾರೆ. ಮತ್ತು ಬ್ಯಾಂಕಿಂಗ್ದಿಂದ ನಾವು ಬಹಳಷ್ಟು ಜನ ನಾವು ಜನರಿಗೆ ಸೇಫ್ಟಿ ಮೇಜರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗಲಿ ಟಿವಿ ನ್ಯೂಸ್ ಮುಖಾಂತರ ಆಗಲಿ ನಿಮ್ಮ ಕೇಳಿ ವಿನೋದನ್ನು ಕೂಡ ಬಹಳಷ್ಟು ನೀವು ಸೈಬರ್ ಸೆಕ್ಯೂರಿಟಿ ಕಾರ್ಯಕ್ರಮ ಮಾಡಿದ್ದೀರ. ಸೊ ಆದರೂ ಕೂಡ ಬಹಳಷ್ಟು ಜನ ಅವರಿಗೆ ದುರ್ಲಕ್ಷ್ಯದಿಂದ ಸೊ ಈ ಸೈಬರ್ ಫ್ರಾಡ್ಗೆ ತುತ್ತಾಗ್ತಾರೆ. ಸರ್, ಈಗ ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ಸ್ವಲ್ಪ ತಿಳಿಸಿ. ಹಾಂ ಸರ್, ಈಗ ನಾವು ಏನು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಹೇಳ್ತೀವಿ, ಅದರಲ್ಲಿ ಮೊಟ್ಟ ಮೊದಲೇ ಪ್ರಧಾನಮಂತ್ರಿ ಜೀವನ್ JDY ಅಕೌಂಟ್ ಇದೆ, ಜೀರೋ ಬ್ಯಾಲೆನ್ಸ್ ಅಕೌಂಟ್. ಅದೇ ಥರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಆಮೇಲೆ ಮತ್ತೊಂದು ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಅದೇ ಥರ ನಮ್ಮ ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಏನಾಗಿರುತ್ತೆ ಅಂದ್ರೆ ಭಾರತೀಯ ಈಗ ಏನು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ ಅವ್ರಿಗೆ ರಿಟೈರ್ಮೆಂಟ್ ಆದಮೇಲೆ ಪೆನ್ಷನ್ ಇರುತ್ತದೆ. ಅದೇ ಥರ ನಮ್ಮ ಭಾರತೀಯ ಜನರು ಬಹಳಷ್ಟು ಜನ ಈಗ ನಮ್ಮ ರೈತರಾಗಲಿ ಅಸಂಘಟಿತ ಕಾರ್ಮಿಕರಾಗಲಿ ಅಂತ ಬಹಳಷ್ಟು ಜನರಿಗೆ ಪೆನ್ಷನ್ ಇರುವುದಿಲ್ಲ. ಸೊ ಹಾಗಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನು ಮಾಡ್ಯಾರ ಅವರು, ಇದು 2014ರಲ್ಲಿ ಒಂದು ಅಟಲ್ ಪಿಂಚಣಿ ಯೋಜನೆ ಅಂತೂ ಒಂದು ಹೊಸ ಸ್ಕೀಮ್ ಲಾಂಚ್ ಮಾಡ್ಯಾರ ಅವರು. ಈ ಸ್ಕೀಮು 18 ವರ್ಷ ಮೇಲೆ ಮತ್ತು 40 ವರ್ಷ ಒಳಗಿನ ಜನರಿಗೆ ಅವ್ರು ಏನು ಮಾಡಿರ್ತಾರೋ ತಮ್ಮ ಆ ಪ್ರೀಮಿಯಂ ಅವ್ರ ಏಜ್ ತಕ್ಕಂತ ಅವರಿಗೆ 1,000 ಪೆನ್ಷನ್ ಬೇಕು, 2,000 ಪೆನ್ಷನ್ ಬೇಕು, 3,000 ಪೆನ್ಷನ್ ಬೇಕು, 4,000 ಪೆನ್ಷನ್ ಬೇಕು, 5,000 ಈ ಬೇರೆ ಬೇರೆ ವೆರೈಟೀಸ್ ಇದಾವೆ. ಸೊ ತಾವು ಗ್ರಾಹಕರು ಏನು ಮಾಡಬೇಕು, ಬ್ಯಾಂಕಿಂಗ್ದಲ್ಲಿ ಹೋಗಿ ತಮ್ಗೆ ಯಾವುದು ಪೆನ್ಷನ್ ಬೇಕು ಆ ಪ್ರಕಾರ ಇದ್ದ ಪ್ರೀಮಿಯಂ ಏನು ಮೊತ್ತವನ್ನು ಅದು ಚಾರ್ಟ್ ಇರ್ತೈತಿ. ಸೊ ಆ ಪ್ರಕಾರ ಅವ್ರು ಏನು ಮಾಡಬೇಕು, ತಿಂಗಳಾಗಲೇ 3 ತಿಂಗಳಕ್ಕೊಮ್ಮೆ ಮತ್ತು 6 ತಿಂಗಳಕ್ಕೊಮ್ಮೆ ಐತಲ್ರಿ ಈ ಪ್ರೀಮಿಯಂ ಮೊತ್ತವನ್ನು ತುಂಬಿಸಿ 60 ವರ್ಷ ಆದ ಕೂಡಲೇ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಈ ಸ್ಕೀಮ್ ಜಾಯಿನ್ ಆದವ್ರಿಗೆ ಅವ್ರಿಗೆ ಪೆನ್ಷನ್ ಸಿಗುತ್ತದೆ. ಸರ್, ಈಗ NPS ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ. ಹಾಂ ಸರ್, ಈಗ ಅಟಲ್ ಪೆನ್ಷನ್ ಯೋಜನೆ ಅಂದ್ರೆ ಹೆಂಗಿದೆ ಅಂದ್ರೆ ಇದರಲ್ಲಿ ಏಜ್ ಲಿಮಿಟ್ ಇದೆ. ಸೊ ಇದರಲ್ಲಿ ಏಜ್ ಅಂದ್ರೆ 18 ವರ್ಷ ಮೇಲೆ 40 ವರ್ಷ ಒಳಗಿಂದ ಜನರಿಗೆ ಮಾತ್ರ ಈ ಅಟಲ್ ಪೆನ್ಷನ್ ಯೋಜನೆ ಇದೆ. ಮತ್ತು ಇದರಲ್ಲಿ ರಿಸ್ಟ್ರಿಕ್ಷನ್ ಏನಿದೆ ಅಂದ್ರೆ ಇದು 5,000 ಮಾತ್ರ ಮ್ಯಾಕ್ಸಿಮಮ್ ಪೆನ್ಷನ್ ಸಿಗುತ್ತದೆ. ಸೊ ಬಹಳಷ್ಟು ಜನರು ಏನಿರ್ತಾವೋ ಈಗ ಅವರು ಬಹಳಷ್ಟು ಕೆಲವು ಏನಿರ್ತಾರೋ ನಮಗೆ ಇನ್ನೂ ಹೆಚ್ಚಿಗೆ ಪೆನ್ಷನ್ ಸಿಗಬೇಕಂತ ಇರ್ತಾರೆ. ಸೊ ಅಂತ ಸಲುವಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಇವತ್ತು ಏನು ಮಾಡ್ಯಾರೋ ಮತ್ತೊಂದು ನ್ಯೂ ಪೆನ್ಷನ್ ಸ್ಕೀಮ್ NPS ಅಂತ ಒಂದು ಸ್ಕೀಮ್ ಲಾಂಚ್ ಮಾಡ್ಯಾರ. ಸೊ ಈ ಸ್ಕೀಮ್ದ ಬೆನಿಫಿಟ್ಸ್ ಏನಂದ್ರೆ 18 ವರ್ಷ ಮೇಲಿಂದ ಜನ ಮತ್ತು 85 ವರ್ಷ ಒಳಗಿಂದ ಯಾರಾದರೂ ಕೂಡ ಈ ನ್ಯೂ ಪೆನ್ಷನ್ ಸ್ಕೀಮ್ಗೆ ಜಾಯಿನ್ ಮಾಡಬಹುದು. ಮತ್ತೆ ನ್ಯೂ ಪೆನ್ಷನ್ ಸ್ಕೀಮ್ದಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಇದರಲ್ಲಿ ನೀವು ಏನು ಮಾಡಬಹುದು, ಯಾವ್ದು ಸ್ಕೀಮ್ ನೀವು ಅಕೌಂಟ್ ಓಪನ್ ಮಾಡಿದ ಕೂಡಲೇ ನ್ಯೂ ಪೆನ್ಷನ್ ಸ್ಕೀಮ್ ಅಕೌಂಟ್ ಓಪನ್ ಮಾಡಿಸಿ ಇದರಲ್ಲಿ ನಿಮಗೆ ಯಾವುದರ ಸಾಧ್ಯ ಆಗ್ತದೆ ಅದೇ ತರ ನೀವು ಏನು ಮಾಡಬಹುದು, ಆ ಸ್ಕೀಮ್ದಲ್ಲಿ ಅಮೌಂಟನ್ನು ನೀವೇನು ಮಾಡಬಹುದು, ಇನ್ವೆಸ್ಟ್ಮೆಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನ್ಯೂ ಪೆನ್ಷನ್ ಸ್ಕೀಮ್ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವರ ರೈತ ಸಲುವಾಗಿ ಈಗ ಅಸಂಘಟಿತ ಕಾರ್ಮಿಕರಿಗೆ NPS ಸಿಂಚಯ ಅಂತ ಒಂದು ಹೊಸ ಸ್ಕೀಮ್ PFRD ಲಾಂಚ್ ಮಾಡ್ಯಾರ. ಸೊ ಈ ಸ್ಕೀಮ್ ದಲ್ಲಿ ನೀವು ವಾರ್ಷಿಕ 250 ರೂಪೀಸ್ ಅಕೌಂಟ್ ತೆಗಿಸಿ ಅದರಲ್ಲಿ ನೀವು 10 ರೂಪಾಯಿ ಕೂಡ ಹಾಕಿ ನೀವು ಈ ಸ್ಕೀಮ್ ಬೆನಿಫಿಟ್ಸ್ ಐತಲ್ರಿ ತೆಗಿಲಿಕ್ಕೆ ಅವಕಾಶ ಇದೆ. ಮತ್ತೆ NPS ದಲ್ಲಿ ಹೆಂಗಿದೆ ಅಂದ್ರೆ ರಿಸ್ಟ್ರಿಕ್ಷನ್ ಇಲ್ಲ. ನೀವು 10 ರೂಪಾಯಿ ಹಾಕಿ, 20 ರೂಪಾಯಿ ಹಾಕಿ, 1,000 ಹಾಕಿ, 10,000, 20,000, ಲಕ್ಷ, 10 ಲಕ್ಷ ನೀವು ಎಷ್ಟಾದರೂ ಈ ಸ್ಕೀಮ್ ದಲ್ಲಿ ಲಾಂಚ್ ಮಾಡಿ ನೀವೇನು ಅಮೌಂಟ್ ಈ ಸ್ಕೀಮ್ ದಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತೀರಿ ಅದೇನಾಗ್ತೈತಿ, ಅವರು ಸ್ಕೀಮ್ ದಲ್ಲಿ 15 ಇಯರ್ಸ್ ಒಂದು ಲಾಕಿನ್ ಪೀರಿಯಡ್ ಇದೆ. ಇಲ್ಲಾದ್ರೆ 60 ವರ್ಷ ಆದ್ಮೇಲೆ ಅವರಿಗೆ ನೀವೇನು ಲಾಕಿನ್ ಕಾರ್ಪಸ್ ಫಂಡ್ ಜಮಾ ಆಗಿರ್ತೈತಿ ಬೇಸ್ಡ್ ಆನ್ ದ್ಯಾಟ್ ಈ ಅವ್ರಿಗೆ ಪೆನ್ಷನ್ ಡಿಸೈಡ್ ಆಗ್ತೈತಿ. ಅಟಲ್ ಪೆನ್ಷನ್ ದಲ್ಲಿ ಮುಂಚಿತವಾಗಿ ಎಷ್ಟು ಪೆನ್ಷನ್ ಬರ್ತೈತಿ ಗುರುತಾಗ್ತೈತಿ. ಬಟ್ ನ್ಯೂ ಪೆನ್ಷನ್ ದಲ್ಲಿ ಹೆಂಗಿದೆ, ಫ್ಲೆಕ್ಸಿಬಿಲಿಟಿ ಇದೆ. ನೀವು ಎಷ್ಟು ಬೇಕಷ್ಟು ಅಮೌಂಟ್ ಹಾಕಿ ನೀವು ಎಷ್ಟು ಹೆಚ್ಚಿಗೆ ಅಮೌಂಟ್ ಕಾಂಟ್ರಿಬ್ಯೂಷನ್ ಮಾಡ್ತೀರಿ ಬೇಸ್ಡ್ ಆನ್ ದ್ಯಾಟ್ ನಿಮ್ಗೆ 60 ವರ್ಷ ಆದ್ಮೇಲೆ ಆ ಥರ ಪೆನ್ಷನ್ ನಿಮ್ಗೆ ಸಿಗುತ್ತೆ. ಸರ್, KYC ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಹಾಂ, ಸೊ ಇವತ್ತು ನಮ್ಮ ಬ್ಯಾಂಕಿಂಗ್ದಲ್ಲಿ ಈಗಾಗಲೇ ನಾವೇನು ಫೈನಾನ್ಷಿಯಲಿ ಆರ್ಥಿಕ ಸೇರ್ಪಡೆ ಅಂತ ಹೇಳ್ತೀವಿ. ಇದರಲ್ಲಿ ಈ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಾವು ಏನು ಮಾಡ್ತೀವಿ, ಎಲ್ಲ ಬ್ಯಾಂಕ್ದಲ್ಲಿ ನಾವು ಖಾತೆಗಳು ತೆರಿತೀವಿ. ಸೊ ಈ ನಾವು ಖಾತೆಗಳು ಏನು ಮಾಡಬೇಕಾಗಿರ್ತೈತಿ, ಸೊ ನಾವು ಖಾತೆ ತೆಗೆಯುವಾಗ ನಾವೇನು ಮಾಡಬೇಕು, KYC ಸಬ್ಮಿಟ್ ಮಾಡಿರ್ತೀವಿ. ಸೊ ಅದರಲ್ಲಿ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಸ್ವಲ್ಪ KYC ಸಬ್ಮಿಟ್ ಮಾಡಿರ್ತೀವಿ. ಆಮೇಲೆ ನಾವು ಏನು ಮಾಡಬೇಕೈತಿ, ಯಾವುದು ನಾವು ಬ್ಯಾಂಕಿನ ಖಾತೆ ತೆಗೆದ ಮೇಲೆ ಅದರಲ್ಲಿ ಅವಾಗ ನಾವು ಬ್ಯಾಂಕಿಂಗ್ ಖಾತೆಯಲ್ಲಿ ನಾವು ಏನು ಮಾಡಬೇಕು, ಟ್ರಾನ್ಸಾಕ್ಷನ್ ಮಾಡಬೇಕಾಗಿರ್ತೈತಿ. ಸೊ ಈ ಖಾತೆಯಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಸಪೋಸ್ ಯಾರೊಬ್ರು ಅಕೌಂಟ್ ತೆಗಿಸಿ 2 ವರ್ಷ ಬ್ಯಾಂಕ್ ಕಡೆ ಹೋಗಿಲ್ಲ ಅಂದ್ರೆ ಅವಾಗ ಏನಾಗ್ತೈತೆ ಅಲ್ರಿ, ಅದು ಖಾತೆ ನಿಷ್ಕ್ರಿಯ ಖಾತೆ ಆಗ್ತೈತೆ. ಸೊ ಅವಾಗ ಏನಾಗ್ತೈತಿ, ನಿಷ್ಕ್ರಿಯ ಖಾತೆ ಆಗುತ್ತದೆ. ಆಮೇಲೆ ಏನು ಮಾಡಬೇಕಾಗ್ತದೆ, ಅವರು 2 ವರ್ಷ ಆದ್ಮೇಲೆ ಮತ್ತು ಗ್ರಾಹಕ ಬ್ಯಾಂಕ್ ಕಡೆ ಹೋಗಿ ಅವ್ರು ಮತ್ತೊಮ್ಮೆ ಬ್ಯಾಂಕ್ದಲ್ಲಿ ಏನು ಮಾಡಬೇಕೈತಿ, KYC ಅಪ್ಡೇಟ್ ಮಾಡಬೇಕಾಗ್ತೈತಿ.
ಸೊ ಅದಕ್ಕೆ KYC ಅಪ್ಡೇಟ್ ಮಾಡಿದ ಮೇಲೆ ಐತಲ್ರಿ ನಾವು ಮತ್ತೆ ಅಕೌಂಟನ್ನು ನವೀಕರಣಗೊಳಿಸ್ತಿದ್ದೆ. ಆಮೇಲೆ ಅದೇ ಥರ ಈಗ ಸಪೋಸು 2 ವರ್ಷ ಬ್ಯಾಂಕ್ ಕಡೆ ಹೋಗಿಲ್ಲ, ಖಾತೆ ನಿಷ್ಕ್ರಿಯ ಆಗುತ್ತಿದೆ. ಆಮೇಲೆ ಕಸ್ಟಮರ್ ಐತಲ್ರಿ 10 ವರ್ಷ ಬ್ಯಾಂಕ್ ಕಡೆ ಹೋಗಿಲ್ಲ, 10 ವರ್ಷ ಬ್ಯಾಂಕ್ ಹೋಗಿಲ್ಲ ಅಂದ್ರೆ ಅದಕ್ಕೆ ಖಾತೆ ಡಾರ್ಮೆಂಟ್ ಅಂತ ಹೇಳ್ತಾರೆ. ಸೊ ಡಾರ್ಮೆಂಟ್ ಆಗಿ ಗೌರ್ಮೆಂಟ್ ಅದ 10 ವರ್ಷ ಆದಮೇಲೆ ಅದರಾಗಿಂದ ಅಮೌಂಟ್ ಡೆಫ್ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಒಂದು ಡೆಫ್ ಫಂಡ್ ಹೋಗ್ತೈತೆ ಅದು. ಸೊ ಡೆಫ್ ಅಂತ ಫಂಡ್ ಹೇಳ್ತಾರೆ. ಸೊ ಅದೇ ಥರ ನಾವು ಏನು ಮಾಡಬೇಕಾಗಿರ್ತೈತಿ, ಈಗ ನಿಮ್ದು ಖಾತೆ ನಾವು ಅವಾಗ ಟರ್ನ್ ಓವರ್ ಮಾಡ್ಬೇಕಂತಿರ್ತೈತಿ. ಸೊ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನು ಮಾಡಿರ್ತಾರೋ ನಮ್ಗೇನು ಗ್ರಾಹಕರು 3 ಖಾತೆ ವಿಂಗಡಣೆ ಮಾಡಿರ್ತಾರೆ, 3 ಬೇರೆ ಬೇರೆ ಅದರಲ್ಲಿ ಏನಿರ್ತಾವ ಲೋ ಸೆಕ್ಯೂರಿಟಿ, ಮೀಡಿಯಂ ಮತ್ತು ಹೈ ಸೆಕ್ಯೂರಿಟಿ. ಸೊ ಈ ಥರ 3 ಖಾತೆಯಲ್ಲಿ ವಿಂಗಡಣೆ ಮಾಡಿರ್ತಾರೆ. ಸೊ ಇದರಲ್ಲಿ ಖಾತೆಯಲ್ಲಿ ಏನು ಗ್ರಾಹಕರು ಇರ್ತಾರ, ಈಗ ಸಪೋಸ್ ಯಾರು ಬಿಸ್ನೆಸ್ ಮಾಡ್ತಾರ ಅವರು ಹೈ ರಿಸ್ಕ್ ಕ್ಯಾಟಗರಿದಲ್ಲಿ ಬರ್ತಾರೆ. ಅವ್ರು ಏನು ಮಾಡಬೇಕಾದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ KYC ಮಾಡಬೇಕಾಗಿರ್ತೈತಿ. ಸೊ ಏನು ನಾವು ಆಲ್ರೆಡಿ ಖಾತೆ ತೆಗೆದ್ಮೇಲೆ ಈಗಿನ ಗ್ರಾಹಕರು ಅವ್ರು ಏನು ಕ್ಯಾಟಗರಿ ಇರ್ತಾವ, ಸೊ ಮತ್ತೊಮ್ಮೆ ಅವ್ರು ಏನು ಮಾಡಬೇಕು, ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ 2 ವರ್ಷಕ್ಕೊಮ್ಮೆ ಅಂದ್ರೆ ಹೈ ಸೆಕ್ಯೂರಿಟಿ ಅವ್ರಿಗೆ ಪ್ರತಿ 2 ವರ್ಷಕ್ಕೊಮ್ಮೆ KYC ಸಬ್ಮಿಟ್ ಮಾಡಲೇಬೇಕು. ಅದಕ್ಕೆ KYC ಅಂತ ಹೇಳ್ತಾರೆ. ಆಮೇಲೆ ಈಗ ನಾರ್ಮಲ್ ಮೀಡಿಯಂ ಕ್ಯಾಟಗರಿ ಜನ ಇರ್ತಾರ, ಸೊ ಅವ್ರಿಗೆ ಪ್ರತಿ 5 ವರ್ಷಕ್ಕೊಮ್ಮೆ ಬ್ಯಾಂಕ್ನಾಗ ಹೋಗಿ ಅವ್ರ ಖಾತಾ ರೆಗ್ಯುಲರ್ ಇರ್ತಾವ, ಅವ್ರು ವ್ಯವಹಾರ ಮಾಡ್ತಾ ಇರ್ತಾರ. ಮಾಡಿದ್ರು ಕೂಡ ಅವ್ರು ಮತ್ತೊಮ್ಮೆ ಬ್ಯಾಂಕ್ದಲ್ಲಿ ಏನು ಮಾಡಬೇಕು, ಅವ್ರದ್ದು ಏನಾರ ಆಧಾರ್ ಕಾರ್ಡ್ ಇದು ಅಡ್ರೆಸ್ ಚೇಂಜ್ ಆಯಿತು, ಮೊಬೈಲ್ ಚೇಂಜ್ ಆಯಿತು, ಇಮೇಲ್ ಚೇಂಜ್ ಆಯಿತು. ಸೊ ನಾವೇನು ಮಾಡಬೇಕು, ಮತ್ತೊಮ್ಮೆ ಬ್ಯಾಂಕ್ದಲ್ಲಿ ಹೋಗಿ ನಾವು KYC ನಾವೇನು ಮಾಡ್ತೀವಿ ಅದು KYC ಅಂತೀವಿ. ಆಮೇಲೆ ನಾರ್ಮಲ್ ಲೋ ರಿಸ್ಕ್ ಕ್ಯಾಟಗರಿ ಕಸ್ಟಮರ್ಸ್ ಇರ್ತಾರೆ. ಸೊ ಉಡುಕಿದ ಜನ ಏನು ಜೀರೋ ಬ್ಯಾಲೆನ್ಸ್ ಆಗಲಿ, ಸೊ ಇಂಥವ್ರು ಏನು ಮಾಡ್ತಾವೆ ಪ್ರತಿ 8 ವರ್ಷಕ್ಕೊಮ್ಮೆ ಬ್ಯಾಂಕ್ದಲ್ಲಿ ಹೋಗಿ ಅವ್ರ ಖಾತೆ ಚಾಲ್ತಿ ಇದ್ರೂ ಕೂಡ ಅವ್ರು ತಮ್ಮ ಮತ್ತೊಮ್ಮೆ ಅವ್ರೇನು KYC ಇರ್ತಾವೆ, ಆಧಾರ್ ಕಾರ್ಡ್ ಆಗಲಿ ಅವ್ರ ಮೊಬೈಲ್ ನಂಬರ್ ಆಗಲಿ ಏನಾರ ಚೇಂಜ್ ಆಯ್ತಂದ್ರೆ ಅದು ಹೋಗಿ ಬ್ಯಾಂಕ್ದಲ್ಲಿ ನಾವು ಏನು ಮತ್ತೊಂದ್ಸಲ ಅಪ್ಡೇಟ್ ಮಾಡ್ತೀವಿ, ಆ ಪ್ರೊಸೆಸ್ಗೆ ನಾವು KYC ಅಂತ ಹೇಳ್ತೀವಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಲೀಡ್ ಜಿಲ್ಲಾ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್ ಬೆಳಗಾವಿಯ ಪ್ರಶಾಂತ್ ಕೂಡ್ಕೆ ಅವರು. ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿ ಈ ಒಂದು ಅಭಿಯಾನದ ಬಗ್ಗೆ ತಿಳಿಸಿಕೊಟ್ರಿ. ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಸರ್. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲಿನ ನಿಮ್ಗೆ KLU ಧ್ವನಿಗೆ ಧನ್ಯವಾದ ಹೇಳುತ್ತೇನೆ ರೀ. ಯಾಕಂದ್ರೆ ನಿಮ್ಮ KLU ಧ್ವನಿಯಿಂದ ಇವತ್ತು ಬಹಳಷ್ಟು ವಿಷಯದಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳುಗರಿಗೆ ಹೇಳುತ್ತಾ ಇದೆ. ಅದರಲ್ಲಿ ಈಗೇನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಇರ್ತೈತಿ, ಫೈನಾನ್ಷಿಯಲಿ ಆರ್ಥಿಕ ಸಾಕ್ಷರತೆ ಬಗ್ಗೆ ಹೇಳ್ತಾ ಇರ್ತೇವೆ, ಅದೇ ತರ ಆರೋಗ್ಯ ಸಾಕ್ಷರತೆ ಹೇಳ್ತಾ ಇರ್ತೇವೆ, ಮತ್ತು ಶಿಕ್ಷಣದ ಬಗ್ಗೆ ಬಹಳಷ್ಟು ನೀವು ಮಾಹಿತಿ ಕೊಡ್ತಾ ಇದ್ದೀರಿ. ಸೊ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಇರುತ್ತದೆ. ಸೊ ಹಾಗಾಗಿ ಈ ಕೊನೆಯ ನಾವು ಎಲ್ಲ ಹೇಳಬೇಕಂದ್ರೆ ಭಾರತ ದೇಶದಿಂದ ಮತ್ತು ಬೆಳಗಾವಿ ಡಿಸ್ಟಿಕ್ದಿಂದ ಈಗೆಲ್ಲ ಬಹಳಷ್ಟು ಜನರು ಏನು ಮಾಡಿರ್ತಾರೋ ಈ ಸ್ಕೀಮ್ ಬಗ್ಗೆ ಗುರುತಿಲ್ಲ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಭಾರತ ದೇಶ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಾಧಾರಣತ 25 ಲಕ್ಷ ಜನ ಪ್ರಧಾನಮಂತ್ರಿ PMJJYದಲ್ಲಿ ಎಲಿಜಿಬಲ್ ಇದ್ದಾರೆ. ಅದರ 8.5 ಲಕ್ಷ ಮಾತ್ರ ಎನ್ರೋಲ್ಮೆಂಟ್ ಆರ್. ಆಮೇಲೆ ಸುಮಾರು 33 ಲಕ್ಷ ಜನರಲ್ಲಿ 18.5 ಲಕ್ಷ ಜನ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾದಲ್ಲಿ ಎನ್ರೋಲ್ಮೆಂಟ್ ಆರ್. ಮತ್ತು ಬಹಳಷ್ಟು ಜನ ಈ ಸ್ಕೀಮ್ದಲ್ಲಿ ಜಾಯಿನ್ ಆಗಿಲ್ಲ. ಸೊ ಹಾಗಾಗಿ ನಿಮ್ಮ ಕೇಳುಗರಿಗೆ ಹೇಳಬೇಕಂದ್ರೆ ಬೆಳಗಾವಿ ಜಿಲ್ಲೆದಂತ ಎಲ್ಲರೂ ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗೆ ಜಾಯಿನ್ ಆಗಿರಿ. PMSBY, PMJJY ಮತ್ತು ಅಟಲ್ ಪೆನ್ಷನ್ ಯೋಜನಾ ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ಗೆ ಜಾಯಿನ್ ಆಗಿರಿ. ಅದೇ ತರ ಮತ್ತೊಂದು ವಿಷಯವೇ ಅಂದ್ರೆ ಈಗಾಗಲೇ ಏನು ಸ್ಕೀಮ್ನಾಗೆ ಜಾಯಿನ್ ಆಗಿರ್ತಾರೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ಗೆ, ಇದು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಈ ಸ್ಕೀಮ್ ಆಟೋ ರಿನ್ಯೂ ಆಗಿರ್ತದೆ. ಸೊ ಆಟೋ ರಿನ್ಯೂ ಆಗೋದ್ರಿಂದ ನಾವು ಏನು ಮಾಡಬೇಕಾಗಿರ್ತೈತೆ, ತಮ್ಮ ಖಾತೆಯಲ್ಲಿ ಮಿನಿಮಮ್ ಮೊತ್ತವನ್ನು, ಪ್ರೀಮಿಯಂ ಮೊತ್ತವನ್ನು, ಫಾರ್ ಎಕ್ಸಾಂಪಲ್ ಇದು 20 ರೂಪಾಯಿ ಮತ್ತು 436 ಎರಡೂ ಸೇರಿಸಿ 456 ರೂಪಾಯಿಯನ್ನು ಮೇ ತಿಂಗಳಲ್ಲಿ ಅವ್ರ ಖಾತೆಯಲ್ಲಿ ಮೇಂಟೈನ್ ಮಾಡಿಸಿ ಇದು ಆಟೋ ರಿನ್ಯೂ ಮಾಡ್ಬೇಕಂತ ಇರ್ತೈತಿ. ಸೊ ಹಾಗಾಗಿ ನಾವು ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಕೇಳುಗರಿಗೆ ಈ ಮುಖಾಂತರ ಹೇಳಬೇಕಾದ್ರೆ ಎಲ್ಲರೂ ತಮ್ಮ ಬ್ಯಾಂಕ್ದಲ್ಲಿ ಮೇ 31ಗಿಂತ ಮುಂಚೆ ಈಗಾಗಲೇ ಬ್ಯಾಂಕ್ ಮುಖಾಂತರ SMS ಆಗಲಿ ಅವರೆಲ್ಲ ಅಲರ್ಟ್ ಹೋಗಿರ್ತಾರೆ. ಆದರೆ ಯಾರಿಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಮಿನಿಮಮ್ ಅವ್ರ ಖಾತೆಯಲ್ಲಿ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಈ ಸ್ಕೀಮ್ ರಿನ್ಯೂ ಮಾಡ್ಕೊಳ್ಳಿ. ಮತ್ತು ಯಾರು ಈ ಸ್ಕೀಮ್ ದಿನ ಬಹಳಷ್ಟು ಜನ ರಿನ್ಯೂ ಎನ್ರೋಲ್ಮೆಂಟ್ ಮಾಡಿಲ್ಲ. ಸೊ ನಾವು ಅದರ ಸಲುವಾಗಿ ಏನು ಮಾಡ್ತಾ ಇದ್ದೀವಿ, ಈ ಜೂನ್ದಿಂದ ನಾವು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ನಗರಸಭೆ, ಪೂರಸಭೆ ಮುಖಾಂತರ ಮತ್ತು ಬೆಳಗಾವಿ ಜಿಲ್ಲೆದಂತ ಎಲ್ಲ ಜನರಿಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ ನಾವು ಬರ್ತಾ ಇದ್ದೇವೆ. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿದ್ದಂತ ನಾವು ಲೀಡ್ ಡಿಸ್ಟ್ರಿಕ್ಟ್ ಆಫೀಸಿಂದ ನಮ್ಮಲ್ಲಿ ಫೈನಾನ್ಸ್ ಲಿಟರಸಿ ಕೌನ್ಸಿಲರ್ ಅಂತ ಇದಾವ. ಅದೇ ತರ ಬ್ಯಾಂಕ್ ಮುಖಾಂತರ ಬ್ಯಾಂಕ್ ಮಿತ್ರ ಅಂತ ಇರ್ತಾರೆ. ಸೊ ಈ ಬ್ಯಾಂಕ್ ಮಿತ್ರ ಮುಖಾಂತರ ನಾವೇನು ಮಾಡ್ತೇವೆ, ಮಾಹಿತಿ ಕೊಟ್ಟು ಮತ್ತೆ ಈ ಸ್ಕೀಮ್ದಲ್ಲಿ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಸೊ ಹಾಗಾಗಿ ಎಲ್ಲರೂ ಈ ಸ್ಕೀಮ್ ಬಗ್ಗೆ ಎನ್ರೋಲ್ಮೆಂಟ್ ಮಾಡಿ ಮತ್ತೆ ಇತರ ಸದುಪಯೋಗ ತಗುವಂತ ನಿಮ್ಮ ಈ KLU ವಿನೋದನವರಿಗೆ ಕೇಳುತ್ತೇನೆ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.
ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮದ ಇವತ್ತಿನ ವಿಷಯ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಲೀಡ್ ಜಿಲ್ಲಾ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್ ಬೆಳಗಾವಿಯ ಪ್ರಶಾಂತ್ ಕೂಡ್ಗೆ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ನಮಸ್ಕಾರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात. केएलई का हाथ आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777. KLE ಕನಸು ನನಸದ ವೇಣು